ಪ್ರತಿದಿನ ನೀವು ಅರಿಶಿಣದ ನೀರನ್ನು ಕುಡಿತಾ ಬಂದ್ರೆ ನಿಮ್ಮ ಸ್ಕಿನ್ ರಿಂಕಲ್ಸ್ ಕಡಿಮೆ ಆಗುತ್ತೆ, ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ, ಸ್ಕಿನ್ ನಲ್ಲಿ ಗ್ಲೋ ಬರುತ್ತೆ, ಬೋನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಬೋನ್ ಜಾಯಿಂಟ್ ಪೇನ್ ಕಡಿಮೆ ಆಗುತ್ತೆ, ಲಿವರ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ, ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ, BP ಕಂಟ್ರೋಲ್ ಬರುತ್ತೆ, ಪ್ರೀ ಡಯಾಬಿಟಿಕ್ ಅಂತ ಹೇಳ್ತೀವಿ. ಅಂತಂದ್ರೆ ಇನ್ನು ಶುಗರ್ ಬಂದಿರಲ್ಲ, ಬರೋ ಹಂತದಲ್ಲಿರುತ್ತೆ, ಅಂತವ್ರಿಗೂ ಕೂಡ ಶುಗರ್ ಕಂಟ್ರೋಲ್ ಆಗುತ್ತೆ. ಅದ್ರ ಜೊತೆ ಡೈಜೆಸ್ಟಿವ್ ಹೆಲ್ತ್ ಅಂತ ಹೇಳ್ತೀವಿ ನಾವು, ಕರಳಿನ ಆರೋಗ್ಯ ಇಂಪ್ರೂವ್ ಆಗುತ್ತೆ, ಡೈಜೆಸ್ಟಿವ್ ಹೆಲ್ತ್ ಕಂಪ್ಲೀಟ್ ಆಗಿ ಇಂಪ್ರೂವ್ ಆಗುತ್ತೆ. ನಾವು ಪ್ರತಿದಿನ ಬಳಸುವಂತ ಅರಿಶಿಣದಲ್ಲಿ ಕರಿಕ್ಯುಮಿನ್ ಅನ್ನೋ ಒಂದು ಅಂಶ ಇದೆ. ಇದು ಹಲವಾರು ಹೆಲ್ತ್ ಬೆನಿಫಿಟ್ಸ್ ನ ಕೊಡುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಹೆಲ್ತ್, ನಮ್ಮ ಡೈಜೆಸ್ಟಿವ್ ಹೆಲ್ತ್ ಆಗಿರ್ಬೋದು, ಅಂತಂದ್ರೆ ಬ್ಲೋಟಿಂಗ್ ಆಗಿರ್ಬೋದು, ಅಸಿಡಿಟಿ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಆಗೋದಾಗಿರ್ಬೋದು, ಇದು ಕಡಿಮೆ ಆಗುತ್ತೆ. ಅದ್ರ ಜೊತೆ ಇದು ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ. ಇದು ಮನೆಯಲ್ಲಿ ಇರುವಂತ ಬಂಗಾರವಾಗಿದೆ. ಅರಿಶಿಣದಲ್ಲಿ ಆಂಟಿ ಮೈಕ್ರೋಬಿಯಲ್ ಏಜೆಂಟ್ ಇದೆ. ಸೊ ಇದರಿಂದ ಏನಾಗುತ್ತೆ, ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು, ಅದೆಲ್ಲ ಕಡಿಮೆ ಮಾಡುತ್ತೆ. ನಾನು ಹೇಳಿದಂಗೆ ಇದು ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ. ಆಟೋಮೆಟಿಕ್ಲಿ ಇನ್ಫೆಕ್ಷನ್ ಕಂಟ್ರೋಲಿಗೆ ಬರುತ್ತೆ. ಈ ಅರಿಶಿಣದ ನೀರನ್ನ ಪ್ರೆಗ್ನೆಂಟ್ ವುಮೆನ್ ಅವಾಯ್ಡ್ ಮಾಡಿ, ಲ್ಯಾಕ್ಟೇಟಿಂಗ್ ಮದರ್ ಅಂತಂದ್ರೆ ಹಾಲು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ರೇಖಾಸ್ R&R ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇಳ್ದಂಗೆ ಅರಿಶಿಣದ ನೀರಿನ ಬಗ್ಗೆ ಅಂತಂದ್ರೆ ಅದ್ರ ಉಪಯೋಗಗಳ ಬಗ್ಗೆ ಹೇಳ್ತೀನಿ. ಅದ್ರ ಜೊತೆ ಅರಿಶಿಣದ ಉಪಯೋಗನೂ ಹೇಳ್ತೀನಿ. ಲಾಸ್ಟಿಗೆ ಇದನ್ನ ಯಾರು ತಗೊಳ್ಬೇಕು, ಯಾರು ತಗೊಳ್ಬಾರ್ದು, ತಗೊಂಡ್ರೆ ಏನಾಗುತ್ತೆ ಅನ್ನೋ ಅಡ್ವರ್ಸ್ ಎಫೆಕ್ಟ್ ಕೂಡ ಹೇಳ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಅರಿಶಿಣದ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಅರಿಶಿಣನ ಅಂತಂದ್ರೆ ಅರಿಶಿಣನ ನೀರನ್ನ ಅಂತಂದ್ರೆ ಟರ್ಮರಿಕ್ ವಾಟರ್ ಅಂತ ಹೇಳ್ತೀವಿ ನಾವು. ಇದನ್ನ ಪ್ರತಿದಿನ ಕನ್ಸ್ಯೂಮ್ ಮಾಡ್ತಾ ಬಂದ್ರೆ ಅಥವಾ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಕನ್ಸ್ಯೂಮ್ ಮಾಡ್ತಾ ಬಂದ್ರೆ ನಮ್ಮ ದೇಹದಲ್ಲಿ ಮ್ಯಾಜಿಕ್ ಆಗುತ್ತೆ. ಇದರಲ್ಲಿ ಹಲವಾರು ಹೆಲ್ತ್ ಬೆನಿಫಿಟ್ಸ್ ಇದೆ. ನಿಮ್ಮ ಸ್ಕಿನ್ ಇಂದ ಹಿಡಿದು ನಿಮ್ಮ ಲಿವರ್ ವರ್ಗೂ ಇದು ಹೆಲ್ತ್ ಬೆನಿಫಿಟ್ಸ್ ನ ಕೊಡುತ್ತೆ. ಸೊ ದಯವಿಟ್ಟು ಇದನ್ನ ಪ್ರತಿದಿನ ಆಹಾರದಲ್ಲಿ ಬಳಸೋದ್ರಿಂದ ಏನೆಲ್ಲ ಉಪಯೋಗವಿದೆ, ಆದರೆ ಬಳಸುವಾಗ ಯಾವ ತಪ್ಪು ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಇದನ್ನ ಮೊದಲನೆಯದಾಗಿ ಅರಿಶಿಣ ನೀರನ್ನ ಪ್ರತಿದಿನ ನಾವು ತಗೊಳ್ತಾ ಬಂದ್ರೆ ನಮಗಾಗುವಂತ ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅಂದ್ರೆ, ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸ್ಕಿನ್ನಲ್ಲಿ ಬರುವಂಥ ರಿಂಕಲ್ಸ್ ಆಗಿರ್ಬೋದು, ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ ಇನ್ನೂ ವಯಸ್ಸಾಗಿರಲ್ಲ, ಆದರೆ ತುಂಬ ವಯಸ್ಸಾದವ್ರ ಥರ ಕಾಣ್ತಾ ಇರ್ತಾರೆ. ಸೊ ಸ್ಕಿನ್ನಲ್ಲಿ ಕಣ್ಣು ಹತ್ರ ಆಗಿರ್ಬೋದು, ಫೋರ್ ಹೆಡ್ಡಲ್ಲಿ ಆಗಿರ್ಬೋದು, ಚಿನ್ನ ಹತ್ರ ಆಗಿರ್ಬೋದು ರಿಂಕಲ್ಸ್ ಕಾಣಿಸ್ತಾ ಇರುತ್ತೆ. ಸೊ ಇದನ್ನು ಪ್ರತಿದಿನ ನಾವು ಅರಿಶಿಣದ ನೀರನ್ನು ಬಳಸ್ತಾ ಬಂದರೆ ನಮ್ಮ ರಿಂಕಲ್ಸ್ ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆ ಪಿಂಪಲ್ ಸ್ಕಿನ್ ಅಂತ ಹೇಳ್ತೀವಿ ನಾವು, ಅಗ್ರೆಸಿವ್ ಸ್ಕಿನ್ ಅಂತಂದರೆ ತುಂಬ ಕೆಂಪಾಗಿ ದೊಡ್ಡದಾಗಿ ಪಿಂಪಲ್ಸ್ ಆಗ್ತಾ ಇರುತ್ತೆ. ಸೊ ಅದು ಕೂಡ ಕಂಟ್ರೋಲಿಗೆ ಬರುತ್ತೆ. ನಾವು ಪ್ರತಿದಿನ ಅರಿಶಿಣದ ನೀರನ್ನು ಬಳಸ್ತಾ ಬಂದರೆ ನಮ್ಮ ಪಿಂಪಲ್ ಕಡಿಮೆ ಬರುತ್ತೆ. ಅದ್ರ ಜೊತೆ ಸ್ಕಿನ್ ಹೆಲ್ದಿಯಾಗಿ ಕಾಣ್ತಾ ಇರುತ್ತೆ, ಸ್ಕಿನ್ ಗ್ಲೋ ಆಗಿ ಕಾಣ್ತಾ ಇರುತ್ತೆ. ಸೊ ಇದೆಲ್ಲ ಉಪಯೋಗಗಳನ್ನು ನಾವು ಅರಿಶಿಣದ ನೀರನ್ನು ತಗೊಳ್ಳೋದ್ರಿಂದ ನಮ್ಮ ಸ್ಕಿನ್ಗೆ ಇಷ್ಟೆಲ್ಲ ಉಪಯೋಗ ಆಗುತ್ತೆ. ಅದೇ ರೀತಿ ಇದು ಡೈಜೆಸ್ಟಿವ್ ಹೆಲ್ತ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ನಿಮಗೆ ಬ್ಲೋಟಿಂಗ್ ಆಗಿರ್ಬೋದು, ಅಂದರೆ ಹೊಟ್ಟೆ ಊದ್ಕೊಂಡಂಗೆ ಆಗಿರುತ್ತೆ, ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ ನಾವು, ಗ್ಯಾಸ್ ಆದಂಗೆ ಆಗ್ತಾ ಇರುತ್ತೆ, ಅಸಿಡಿಟಿ ಆಗ್ತಾ ಇರುತ್ತೆ, ಆಮೇಲೆ ಫುಡ್ ಚೆನ್ನಾಗಿ ಡೈಜೆಷನ್ ಆಗ್ತಿರಲ್ಲ ಕೆಲವೊಬ್ಬರಿಗೆ. ಸೊ ಇಂಥವ್ರಿಗೂ ಕೂಡ ಇದು ಏನು ಮಾಡುತ್ತೆ, ಅರಿಶಿಣದ ನೀರನ್ನು ತಗೊಳ್ಳೋದ್ರಿಂದ ಇದು ಕೂಡ ಹೆಲ್ಪ್ಫುಲ್ ಆಗಿ ಕೆಲಸ ಮಾಡುತ್ತೆ. ಓಕೆ, ಅದೇ ರೀತಿ ಅರಿಶಿಣದ ನೀರನ್ನು ನಾವು ಪ್ರತಿದಿನ ತಗೊಳ್ತಾ ಬಂದರೆ ನಮ್ಮ ದೇಹದಲ್ಲಿ ಇನ್ಫೆಕ್ಷನ್ ಕಂಟ್ರೋಲ್ ಬರುತ್ತೆ, ಇನ್ಫೆಕ್ಷನ್ ಕಡಿಮೆ ಆಗುತ್ತೆ, ಇನ್ಫೆಕ್ಷನ್ ಆಗೋದನ್ನು ಕೂಡ ಇದು ತಡೆಗಟ್ಟುತ್ತೆ. ಇನ್ ಕೇಸ್ ಏನಾದರೂ ಇನ್ಫೆಕ್ಷನ್ ಆಗಿದ್ರೆ ಅದು ಕೂಡ ಗುಣಮುಖವಾಗಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ಆಂಟಿ ಮೈಕ್ರೋಬಿಯಲ್ ಏಜೆಂಟ್ ಹೊಂದಿದೆ. ಅಂತಂದರೆ ಸೂಕ್ಷ್ಮಾಣುಜೀವಿಗಳ ವಿರುದ್ಧ, ಅಂತಂದರೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಮತ್ತು ಫಂಗಲ್ ಅಂತ ಸೂಕ್ಷ್ಮಾಣುಜೀವಿಗಳ ವಿರುದ್ಧ ಇದು ಹೋರಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ದೇಹದಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಇದು ಕಂಟ್ರೋಲಿಗೆ ತರುತ್ತೆ. ಓಕೆ, ಹಾಗೆ ಪ್ರತಿದಿನ ನಾವು ಅರಿಶಿಣದ ನೀರನ್ನು ಕುಡಿತಾ ಬಂದರೆ ಇದು ನಮ್ಮ ಬೋನ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಬೋನ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ. ಲೈಕ್ ಆರ್ಥ್ರೈಟಿಸ್ ಅಂತ ರೋಗಗಳು ಬರೋದನ್ನ ತಡೆಗಟ್ಟುತ್ತೆ. ಜಾಯಿಂಟ್ ಪೇನ್, ಈ ಥರ ಜಾಯಿಂಟ್ ಇರುತ್ತಲ್ಲ, ಇಲ್ಲಿ ಜಾಯಿಂಟಲ್ಲಿ ಪೇನ್ ಬರ್ತಾ ಇರುತ್ತೆ, ಅದು ಕೂಡ ಕಡಿಮೆ ಮಾಡುತ್ತೆ. ಅದೇ ರೀತಿ ಇದು ಬೋನನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ. ಓಕೆ, ಇದರಿಂದ ಏನಾಗುತ್ತೆ, ಬೋನ್ ರಿಲೇಟೆಡ್ ಪ್ರಾಬ್ಲಮ್ನ ನಾವು ಪ್ರಿವೆನ್ಷನ್ ಆಗಿ ತಡೆಗಟ್ಬೋದು. ಇದನ್ನ ಪ್ರಿವೆನ್ಷನ್ ಆಗಿ ಕೂಡ ನಾವು ಬಳಸ್ಬೋದು. ಅದೇ ರೀತಿ ಪ್ರತಿದಿನ ನಾವು ಅರಿಶಿಣದ ನೀರನ್ನು ಕುಡಿತಾ ಬಂದರೆ ನಮಗೆ ಕ್ಯಾನ್ಸರ್ ಬರುವಂಥ ರಿಸ್ಕ್ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಏಜೆಂಟ್ ಇರೋದ್ರಿಂದ, ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಏನಾಗುತ್ತೆ, ಇದು ಕ್ಯಾನ್ಸರ್ ಸೆಲ್ಸ್ಗೆ ಡ್ಯಾಮೇಜ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ದೇಹದಲ್ಲಿ ಊತ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಕ್ಯಾನ್ಸರ್ ಬರೋದು ತುಂಬ ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ಅದೇ ರೀತಿ ನಾವು
ಅರಿಶಿಣದ ನೀರನ್ನು ಪ್ರತಿದಿನ ಬಳಸ್ತಾ ಬಂದರೆ ನಮ್ಮ ವೇಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಆಬ್ವಿಯಸ್ಲಿ ಇನ್ಫ್ಲಮೇಷನ್ ಅಂತಂದರೆ ದೇಹದಲ್ಲಿ ಊತ ಕಡಿಮೆ ಆದರೆ ದೇಹದ ತೂಕ ಕೂಡ ಕಡಿಮೆ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆ ಇದು ಡೈಜೆಷನ್ ಹೆಲ್ತ್ ಇಂಪ್ರೂವ್ ಮಾಡೋದ್ರಿಂದ ಅನ್ನೆಸೆಸರಿ ಫ್ಯಾಟ್ ಡಿಪಾಸಿಟ್ ಮಾಡೋದು ಇದರಿಂದ ಕಡಿಮೆ ಆಗುತ್ತೆ. ಸೊ ಆಬ್ವಿಯಸ್ಲಿ ಇದು ವೇಟ್ ಮ್ಯಾನೇಜ್ಮೆಂಟ್ ಅಂದರೆ ವೇಟ್ ಲಾಸ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಮತ್ತೆ ಅರಿಶಿಣದ ನೀರನ್ನು ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ, ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗೋದ್ರ ಜೊತೆಗೆ BP ಕಂಟ್ರೋಲಿಗೆ ಬರುತ್ತೆ. ಹಾರ್ಟ್ ಅಟ್ಯಾಕ್ ಅನ್ನುವ ರಿಸ್ಕ್ಗಳು ಇದರಿಂದ ಕಡಿಮೆ ಆಗುತ್ತೆ. ಹಾರ್ಟಲ್ಲಿ ಅನ್ನೆಸೆಸರಿ ಕೊಲೆಸ್ಟ್ರಾಲ್ ಡೆಪಾಸಿಟ್ ಅಂತ ಹೇಳ್ತೀವಿ ನಾವು, ಪ್ಲೇಕ್ ಅಂತ ಕರಿತೀವಿ, ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಇವೆಲ್ಲ ಏನು ಮಾಡ್ತಾ ಇರುತ್ತೆ, ಪ್ಲೇಕ್ ಇವೆಲ್ಲ ಹಾರ್ಟ್ ಅಟ್ಯಾಕ್ಗೆ ಇಂಡೈರೆಕ್ಟ್ಲಿ ಕಾಸ್ ಆಗುತ್ತಲ್ವಾ. ಸೊ ಇದು ಅರಿಶಿಣದ ನೀರನ್ನು ಕುಡಿತಾ ಬಂದರೆ ನಮಗೆ ಹಾರ್ಟ್ ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಇನ್ನು ಸೈಂಟಿಫಿಕ್ ಆಗಿ ಇದರಲ್ಲಿ ಏನಂತ ಅಂಶ ಇದೆ ಅಂತ ಹೇಳೋದಾದ್ರೆ ಅರಿಶಿಣದಲ್ಲಿ ಕರ್ಕ್ಯೂಮಿನ್ ಅನ್ನೋ ಒಂದು ಅಂಶ ಇದೆ. ಸೊ ಇದೇನ್ ಮಾಡುತ್ತೆ, ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ, ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ. ಹಾಗೆ ಪ್ರೀ ಡಯಾಬಿಟಿಕ್ ಅಂತಂದ್ರೆ ಇನ್ನೂ ಶುಗರ್ ಬಂದಿರಲ್ಲ ಆದ್ರೆ ಬರುವ ಸ್ಟೇಜಸ್ ಅಲ್ಲಿ ಇರುತ್ತೆ, ಅಂದ್ರೆ ಶುಗರ್ ರೀಡಿಂಗು ಸ್ವಲ್ಪ ಹೆಚ್ಚು ತೋರಿಸ್ತಾ ಇರುತ್ತೆ, ಅಂಥವ್ರಿಗೂ ಕೂಡ ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ನಾನು ಹೇಳಿದಂಗೆ BP ಕಂಟ್ರೋಲ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಲಿವರ್ ಹೆಲ್ತ್ನ ಇಂಪ್ರೂವ್ ಮಾಡೋದ್ರಿಂದ ಆಬ್ವಿಯಸ್ಲಿ ಡೈಜೆಸ್ಟಿವ್ ಟ್ರ್ಯಾಕ್ ಇಂಪ್ರೂವ್ ಆಗುತ್ತೆ. ಡೈಜೆಸ್ಟಿವ್ ಟ್ರ್ಯಾಕ್ ಜೊತೆ ಇಡೀ ದೇಹನೇ ಇಂಪ್ರೂವ್ ಮಾಡುತ್ತೆ. ನಾವು ಲಿವರ್ನ ಎನರ್ಜಿ ಸ್ಟೋರ್ ಹೌಸ್ ಅಂತ ಕರಿತೀವಿ. ಲಿವರ್ ಹೆಲ್ತಲ್ಲಿ ವ್ಯತ್ಯಾಸ ಆದರೆ ಆಬ್ವಿಯಸ್ಲಿ ನಮಗೆ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಟರ್ಮರಿಕ್ ವಾಟರ್ ಅಥವಾ ಹಳದಿ ನೀರು ಅಥವಾ ಅರಿಶಿಣದ ನೀರನ್ನು ಪ್ರತಿದಿನ ಬಳಸ್ತಾ ಬಂದರೆ ನಮ್ಮ ಲಿವರಿನ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಆಬ್ವಿಯಸ್ಲಿ ದೇಹದ ಆರೋಗ್ಯ ಕೂಡ ಇಂಪ್ರೂವ್ ಆಗುತ್ತೆ. ಬರೀ ದೇಹದ ಆರೋಗ್ಯ ಅಷ್ಟೇ ಅಲ್ಲದೆ ಚರ್ಮದ ಬಗ್ಗೆನೂ ಹೇಳಿದಾಯಿತು, ನಾನು ಸ್ಕಿನ್ ಬಗ್ಗೆನೂ ಹೇಳಿದೆ. ತುಂಬ ಹೆಲ್ತ್ ಕ್ಲಿಯರ್, ಹೆಲ್ದಿ ಆ್ಯಂಡ್ ಪ್ರೆಸೆಂಟೇಬಲ್ ಸ್ಕಿನ್ ನಿಮ್ದಾಗುತ್ತೆ. ರಿಂಕಲ್ ಫ್ರೀ ಆಗಿರುತ್ತೆ. ಡಾರ್ಕ್ ಸರ್ಕಲ್ ಇದು ಕೂಡ ಒಂದು ರೇಂಜ್ಗೆ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಪ್ರತಿದಿನ ಅಥವಾ ಆಲ್ಟರ್ನೇಟಿವ್ ಡೇಸಲ್ಲಿ ನಾವು ಹಳದಿ ನೀರು ಅಥವಾ ಟರ್ಮರಿಕ್ ವಾಟರ್ ಕುಡಿತಾ ಬಂದರೆ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗಾದರೆ ಇದನ್ನು ತಯಾರಿಸುವ ಬಗೆ ಅಥವಾ ಇದನ್ನು ಪ್ರಿಪೇರ್ ಹೇಗೆ ಮಾಡ್ಕೊಳ್ಬೇಕು ಅಂತಂದರೆ, 1.5 ಗ್ಲಾಸಷ್ಟು ನೀವು ನೀರನ್ನು, ಶುದ್ಧವಾಗಿರೋ ನೀರನ್ನು ಬಾಯ್ಲ್ ಮಾಡ್ಕೊಳ್ಬೇಕು. ಆ ಬಾಯ್ಲ್ ಮಾಡೋದ್ರಲ್ಲಿ ನಿಮಗೆ ಅರಿಶಿಣದ ಪುಡಿ, ಶುದ್ಧವಾದ ಅರಿಶಿಣ ಪುಡಿ ಸಿಕ್ಕರೆ ನೀವು ಅರಿಶಿಣ ಕೊಂಬಿನ ಪುಡಿಯನ್ನು ಕೂಡ ನೀವು ಬಳಸ್ಕೊಳ್ಬೋದು, ಅಂದರೆ ಅರಿಶಿಣ ಪೌಡರ್ ಕೂಡ ನೀವು ಬಳಸ್ಕೊಳ್ಬೋದು. ಅಥವಾ ಅರಿಶಿಣದ ಕೊಂಬೆ ನಿಮ್ಮ ಹತ್ರ ಇದ್ದರೆ ಅದನ್ನು ಕೂಡ ಕಟ್ ಮಾಡಿ ಚೆನ್ನಾಗಿ ಪೀಸಸ್ ಮಾಡಿ ಅದನ್ನು ಕೂಡ ಬಾಯ್ಲ್ ಮಾಡಿ ತಗೊಳ್ಬೋದು. ಇದರಲ್ಲಿ ಯಾವುದು ಹೆಚ್ಚು ಬೆನಿಫಿಟ್ಸ್ ಅಂತಂದರೆ ಅರಿಶಿಣದ ಕೊಂಬು ಹೆಚ್ಚು ಬೆನಿಫಿಟ್ಸ್ ಆಗಿದೆ. ಆದರೆ ಅರಿಶಿಣ ಪುಡಿಯಲ್ಲಿಯೂ ಕೂಡ ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅರಿಶಿಣ ಕೊಂಬಾದರೂ ಬಳಸ್ಕೋಬೋದು ಅಥವಾ ಶುದ್ಧ ಅರಿಶಿಣದ ಪುಡಿಯನ್ನಾದರೂ ನೀವು ಬಳಸ್ಕೊಂಡು ಈ ಟೀನ ಅಥವಾ ಈ ವಾಟರ್ನ ನೀವು ತಯಾರಿಸ್ಕೊಳ್ಬೋದು. ಆ ನೀರು ಬಾಯ್ಲ್ ಆಗೋ ಟೈಮಲ್ಲಿ ಏನು ಮಾಡಬೇಕು, 1/2 ಟೀಸ್ಪೂನ್ ಅಷ್ಟು ನೀವು ಅರಿಶಿಣನ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಸೋಸ್ಕೊಳ್ಬೇಕು. ಆದರೆ ಅರಿಶಿಣ ನಿಮ್ಮ ದೇಹಕ್ಕೆ ಅಬ್ಸರ್ವ್ ಆಗಿ ಅದರದ್ದು ನಿಮಗೆ ಎಫೆಕ್ಟ್ ತೋರಿಸ್ಬೇಕಂತಂದರೆ ಇದರಲ್ಲಿ ಒಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ ನೀವು ಆ್ಯಡ್ ಮಾಡಲೇಬೇಕು. ಅದು ಪೆಪ್ಪರ್ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ 1 ಚಿಟಿಕೆಯಷ್ಟು ಇದಕ್ಕೆ ಆ್ಯಡ್ ಮಾಡಿದರೆ ಅದು ಅರಿಶಿಣದ ಅಬ್ಸಾರ್ಪ್ಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಆವಾಗ ಏನಾಗುತ್ತೆ, ನಿಮಗೆ ನಿಮ್ಮ ಬಾಡಿಯಲ್ಲಿ ಅದು ಮ್ಯಾಜಿಕ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ರೀತಿ ಮೇಡಮ್ ನೀರಲ್ಲೇ ತಗೊಳ್ಬೇಕಾ ಹಾಲಲ್ಲಿ ತಗೊಳ್ಬೋದಾ ಅಂತ ಕೇಳೋದಾದರೆ, ಇದನ್ನು ಮಿಲ್ಕಲ್ಲಿ ಕೂಡ ಕನ್ಸ್ಯೂಮ್ ಮಾಡ್ಬೋದು ಅಥವಾ ವಾಟರಲ್ಲಿ ಕೂಡ ಕನ್ಸ್ಯೂಮ್ ಮಾಡ್ಕೋಬೋದು. ಮಿಲ್ಕಲ್ಲಿ ಕನ್ಸ್ಯೂಮ್ ಮಾಡೋದ್ರಿಂದ ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ಅರಿಶಿಣ ಕಾಂಬಿನೇಷನ್ ಆಗಿರೋದ್ರಿಂದ ಬೋನ್ ಹೆಲ್ತ್ ತುಂಬ ಇಂಪ್ರೂವ್ ಆಗುತ್ತೆ. ಅಥವಾ ವೇಟ್ ಲಾಸ್ಗೆ ಇಲ್ಲ ಮೇಡಮ್ ನಾನು ನೀರಲ್ಲಿ ತಗೊಳ್ತೀನಿ ಅಂದರೆ ಅದರಲ್ಲೂ ಕೂಡ ಏನು ತೊಂದರೆ ಇಲ್ಲ, ನೀವು ಹಾಗೂ ಕೂಡ ತಗೊಳ್ಬೋದು. ನೆನಪಿರಲಿ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಅರಿಶಿಣನ ತಗೊಳ್ತಾ ಇದ್ದೀರಿ ಅಂದರೆ ದಯವಿಟ್ಟು ಅದಕ್ಕೆ ಪೆಪ್ಪರ್ ಪೌಡರ್ ಅಂತಂದರೆ ಕಾಳು ಮೆಣಸಿನ ಪುಡಿಯನ್ನು ಹಾಕಿ ತಗೊಳ್ಳೋದನ್ನು ರೂಢಿಯಲ್ಲಿ ಇಟ್ಕೊಳ್ಳಿ. ಅಂದರೆ ಅರಿಶಿಣ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ಅದರ ಹೆಲ್ತ್ ಬೆನಿಫಿಟ್ಸ್ನ ನಿಮ್ಮ ದೇಹದ ಮೇಲೆ ತೋರಿಸುತ್ತೆ. ಇದನ್ನು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಕಾ ಅಥವಾ ಊಟ ಆದಮೇಲೆ ತಗೊಳ್ಬೇಕಾ ಅಂತ ಕೇಳೋದಾದರೆ, ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲೂ ಕೂಡ ನೀವು ತಗೊಳ್ಬೋದು. ಅಥವಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ 1 ಗ್ಲಾಸ್ ಹಾಲಲ್ಲಾದರೂ ತಗೊಳ್ಬೋದು, 1 ಗ್ಲಾಸ್ ನೀರಲ್ಲಾದರೂ ಚೆನ್ನಾಗಿ ಬಾಯ್ಲ್ ಮಾಡಿ ಇದನ್ನು ತಗೊಳ್ಬೋದು ವಿತ್ ಪೆಪ್ಪರ್ ಪೌಡರ್. ಓಕೆ, ಈ ರೀತಿಯೂ ನಾವು ಬಳಸ್ಕೊಳ್ಬೋದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಯಾರು ಇದನ್ನು ತಗೊಳ್ಬಾರ್ದು ಅಂತಂದರೆ ತಾಯಂದಿರು, ಅಂತಂದರೆ ಗರ್ಭಿಣಿಯರು ಇದನ್ನು ತಗೊಳ್ಬಾರ್ದು. ಹಾಲು ಕುಡಿಸುವಂಥ ತಾಯಂದಿರು ಇದನ್ನು ತಗೊಳ್ಬಾರ್ದು. ಅದೇ ರೀತಿ
ನೀವು ಆಹಾರದಲ್ಲಿ ತಗೊಳ್ಬೋದು ಅರಿಶಿನ ಅಂತಂದರೆ ನೀವು ಒಗ್ಗರಣೆಯಲ್ಲಿ ಇದನ್ನು ಬಳಸ್ಕೊಳ್ಬೋದು, ಸಾಂಬಾರಲ್ಲಿ ಒಂದು ಚಿಕ್ಕ ಪ್ರಮಾಣದಲ್ಲಿ ತಗೊಳ್ಬೋದು. ಆದರೆ ಟೀ ಆಗಿ ಅಥವಾ ವಾಟರ್ ಆಗಿ ಇದನ್ನು ತಗೊಳ್ಳೋದನ್ನ ಅವಾಯ್ಡ್ ಮಾಡಿ. ಯಾರು ಗರ್ಭಿಣಿಯರು, ಹಾಲು ಕುಡಿಸುವಂಥ ತಾಯಂದಿರು, ಕಿಡ್ನಿ ಪ್ರಾಬ್ಲಮ್ ಇರುವವರು, GERD ಅಂತಂದರೆ ಕರಳು ಸಂಬಂಧಿತ ಕಾಯಿಲೆ ಇರುವವರು, ಅದೇ ರೀತಿ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಅಂತ ಕರಿತೀವಿ, ಅಂತಂದರೆ ಅನಿಮಿಯಾ ಇರೋರು, ಹಿಮೋಗ್ಲೋಬಿನ್ ಕಡಿಮೆ ಇರೋರು ಒಂದಿಷ್ಟು ಅವಾಯ್ಡ್ ಮಾಡಿದರೆ ಇದು ಬೆಟರ್. ಅದ್ರ ಜೊತೆ ಉಳಿದವರು ಎಲ್ಲರೂ ಇದನ್ನು ತಗೊಳ್ಬೋದು. ಫಸ್ಟು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಸ್ಟಾರ್ಟ್ ಮಾಡಿ, ಅಂತಂದರೆ ಕಡಿಮೆ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ. ನಿಮ್ಮ ದೇಹದಲ್ಲಿ ಯಾವುದೇ ರೀತಿ ನಿಮಗೆ ತೊಂದರೆ ಆಗ್ತಾ ಇಲ್ಲ ಅಂತಂದರೆ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಬೋದು. ಈ ರೀತಿ ನೀವು ಅರಿಶಿಣದ ನೀರನ್ನು ಅಥವಾ ಟರ್ಮರಿಕ್ ವಾಟರ್ನ ಬಳಸ್ತಾ ಬಂದರೆ ನಿಮ್ಮ ದೇಹದಲ್ಲಿ ತುಂಬ ಅಂದರೆ ತುಂಬ ಮಿರಾಕಲ್ ಆಗುತ್ತೆ. ಇನ್ಫಾರ್ಮೇಷನ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀಡಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ, ನಾನು ರೇಖಾ. ಧನ್ಯವಾದಗಳು.